ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ಶಾಕ್. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ರೇವಣ್ಣರನ್ನ ಆರೋಪ ಮುಕ್ತಗೊಳಿಸಿತ್ತು. ಮಧ್ಯಂತರ ತಡೆಯಾಜ್ಞೆಯನ್ನ ಕೂಡ ಕೊಡಲಾಗಿತ್ತು. ಬಟ್ ಈಗ ಅದು ತೆರವಾಗಿದೆಯಂತೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ. ಪ್ರಕರಣ ರದ್ದು ಕೋರಿ ಎಚ್.ಡಿ. ರೇವಣ್ಣ ಅರ್ಜಿ ಹಾಕಿದ್ರು. ಅದರ ವಿಚಾರಣೆ ಆಗಿದ್ದು ವಾದ ಮಂಡನೆಗೆ ಕಾಲಾವಕಾಶವನ್ನ ರೇವಣ್ಣ ಪರ ವಕೀಲರು ಕೇಳಿದ್ದಾರೆ. ಈಗ ಹಿರಿಯ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದಾರೆ ಅನ್ನೋ ಕಾರಣ ಕೊಟ್ಟು ಮನವಿಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಪರ ವಕೀಲರ ಮನವಿಗೆ ಹೈಕೋರ್ಟ್ ಈಗ ಅಸಮಾಧಾನ ವ್ಯಕ್ತಪಡಿಸಿದೆಯಂತೆ. ದೋಷಾರೋಪ ಹೊರಿಸಿದಂತೆ ನೀಡಿದ ಮಧ್ಯಂತರ ತಡೆಯಾಜ್ಞೆ ತೆರವು ವಿಚಾರಕ್ಕೆ ಪಕ್ಷ ಸಂಘಟನೆಯತ್ತ ಗಮನ ಹರಿಸ್ತಾ ಇದ್ರು ರೇವಣ್ಣ. ಇದರಿಂದ ಅವರಿಗೆ ಶಾಕ್ ಸಿಗ್ತಾ ಇದೆ. ಸೊ ಇದು ಯಾಕೋ ಬಿಡೋಂಗೆ ಕಾಣಿಸ್ತಾ ಇಲ್ಲ ಅವರ ಫ್ಯಾಮಿಲಿಯನ್ನ. ಒಂದು ಕಡೆ ಮಗ ಅಪರಾಧಿ ಅಂತ ಪ್ರೂವ್ ಆಗಿ ಜೈಲಲ್ಲಿದ್ದಾರೆ, ಮತ್ತೊಂದು ಕಡೆ ತಂದೆಗೆ ಬಿಟ್ಟು ಬಿಡದಂತೆ ಈ ಕೇಸ್ ಕಾಡ್ತಾ ಇದೆ. ಮೋ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಯಾಕೆ ರೇವಣ್ಣವ್ರನ್ನ ಈ ಕೇಸ್ ಬಿಟ್ಟು ಕಾಡ್ದಂಗೆ ಕಾಣಿಸ್ತಾ ಇದೆ? ಏನ್ ಹೇಳಿದೆ ಕೋರ್ಟ್ ಇವಾಗ? ಇನ್ನು ಕೇರ್ಪೇಟೆಯ ಒಬ್ಬ ಮಹಿಳೆ ಕಿಡ್ನಾಪ್ ಮಾಡಿದಂತ ಆರೋಪದ ಮೇಲೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಂತ ಒಂದು ವಿಚಾರಣೆ ಸಂದರ್ಭದಲ್ಲಿ ಅವರ ವಿರುದ್ಧ ಏನು ಒಂದು ದೋಷಾರೋಪ ಪಟ್ಟಿಯನ್ನ ತಿಳಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಸಹ ನಡೆಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ಕ್ವಾಶ್ ಮಾಡಬೇಕು, ಜೊತೆಗೆ ತನ್ನ ವಿರುದ್ಧ ನಡೀತಕ್ಕಂತ ತನಿಖೆ ಜೊತೆಗೆ ದೋಷಾರೋಪ ಪ್ರಕ್ರಿಯೆ ಏನಿದೆ ಅದಕ್ಕೆ ತಡೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಒಂದು ಕೋರ್ಟ್ನ ಆದೇಶವನ್ನ ಒಂದು ಆ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ಈ ಹಿಂದೆ ಕೊಟ್ಟಿದ್ದಂತ ಒಂದು ತಡೆಯಾಜ್ಞೆ ಏನಿತ್ತು, ದೋಷಾರೋಪ ಸಲ್ಲಿಸೋದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ರು, ಅದನ್ನ ತೆರವು ಮಾಡಿ ನ್ಯಾಯಮೂರ್ತಿಗಳ ಒಂದು ಪೀಠ ಆದೇಶವನ್ನ ಸಹ ಹೊರಡಿಸಿದೆ. ಇಲ್ಲಿ ನಾವು ನೋಡ್ಬೋದು, ಯಾಕೆಂತಂದ್ರೆ ಕಳೆದ ಬಾರಿ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಮೇಲ್ಮನವಿಯನ್ನ ಸಹ ಸಲ್ಲಿಸಿದ್ರು. ಆದ್ರೆ ಇವತ್ತು ನಡೆತಕ್ಕಂತ ವಿಚಾರಣೆಗೆ ಅವರು ಸಬೂಬುಗಳನ್ನ ಹೇಳಿದ್ರು. ಯಾಕಂದ್ರೆ ವಾದ ಮಂಡನೆ ಮಾಡೋದಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ತಮ್ಮ ಹಿರಿಯ ವಕೀಲರಿದ್ದಾರೆ. ಹೀಗಾಗಿ ಕಾಲಾವಕಾಶವನ್ನ ಸಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್.ಡಿ. ರೇವಣ್ಣ ಪರ ವಕೀಲರು ಹೈಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಕಳೆದ ಬಾರಿ ನಡೆದಂತ ವಿಚಾರಣಾ ಸಂದರ್ಭದಲ್ಲೂ ಸಹ ಇದೇ ರೀತಿಯಾಗಿ ಒಂದು ಕಾಲಾವಕಾಶವನ್ನ ಸಹ ಕೇಳಿದ್ರು. ಈ ಒಂದು ಪ್ರಕ್ರಿಯೆಗೆ ಮತ್ತೆ ಅವರು ಕೇಳಿದಂತ ಕಾಲಾವಕಾಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದಂತ ನ್ಯಾಯಮೂರ್ತಿಗಳಂತ ಸುನಿಲ್ ದತ್ ಯಾದವ್ ಅವರ ಪೀಠ ಇವತ್ತು ಅವರಿಗೆ ಈ ಹಿಂದೆ ಕೊಟ್ಟಿದ್ದಂತ ಒಂದು ಪೊಲೀಸರ ತನಿಖೆ ಜೊತೆಗೆ ದೋಷಾರೋಪ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಪ್ರಕ್ರಿಯೆಗೆ ಏನು ಒಂದು ತಡೆಯನ್ನ ಕೊಟ್ಟಿದ್ರು, ಅದನ್ನ ತೆರವು ಮಾಡಲಾಗಿದೆ. ಈಗ ಅದರಿಂದಾಗಿ ರೇವಣ್ಣ ಅವರಿಗೆ ಒಂದು ಸಂಕಟ ಶುರು ಆಗಿದೆ ಅಂತ. ಯಾಕಂದ್ರೆ ಅವರ ವಿರುದ್ಧ ಏನೆಲ್ಲ ಕಿಡ್ನಾಪ್ ಪ್ರಕರಣ ಇತ್ತು, ಜೊತೆಗೆ ಅಕ್ರಮವಾಗಿ ಅವರನ್ನ ಕೂಡಿ ಹಾಕಲಾಗಿತ್ತು, ಇವೆಲ್ಲ ಆರೋಪಗಳೇನು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅವರ ವಿರುದ್ಧ ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಆರೋಪವನ್ನು ಹೊರಿಸಿ ಚಾರ್ಜ್ ಶೀಟ್ ಹಾಕುವಂತ ಕೆಲಸವನ್ನ ಈಗ SIT ತಂಡ ಮಾಡಲಿದೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್.